ಏನು ಬೆಳಗಾವಿಯಿಂದ ಸುಮಾರು ಜನ ಹೋಗಿದ್ದಾರೆ ಶಾಹಿ ಸ್ನಾನಕ್ಕೆ. ನಿನ್ನೆ ಏನಾದಂಥ ದುರ್ಘಟನೆ ಏನದ, ವಿಶೇಷವಾಗಿ ನನ್ನ ಕ್ಷೇತ್ರನಾಗ 2 ಜನ ಮಿಸ್ಸಿಂಗ್ ಅದಾರ ಅನ್ನುವಂಥದ್ದು ಮಾಹಿತಿ ಅಧಿಕೃತವಾಗಿ ಇನ್ನೂ ಬಂದಿಲ್ಲ. ಆದರೂ ಅಲ್ಲಿದ್ದವರು ಫೋನ್ ಮಾಡಿ ಅವ್ರ ತಂದೆಯವ್ರ ಗಮನಕ್ಕೆ ಈ ಥರ ದುರ್ಘಟನೆ ಆಗಿದೆ ಅಂತ ಗಮನಕ್ಕೆ ತಂದಾರೆ. ನಾನು ನಮಗಿರುವಂಥ ಸಂಪರ್ಕದಿರುವಂಥ ಅಲ್ಲಿ ಮಂತ್ರಿಗಳ ಜೊತೆಗೆ ಸಂಪರ್ಕ ಇಟ್ಟು ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಥವಾ ಒಟ್ಟು ಓವರಾಲ್ ನಮ್ಮ ಬೆಳಗಾವಿಯಲ್ಲಿ ಏನು ದುರ್ಘಟನೆ ಆಗಿದೆ ಯಾರ್ಯಾರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಬೆಣಿಕೆ ಅವರೂ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಈಗ ದುರ್ಘಟನೆಯಲ್ಲಿ ಈಗ ಇದು ಅಧಿಕೃತ ಮಾಹಿತಿ ಅಲ್ಲ, ಆದರೆ ಅಲ್ಲಿದ್ದಂಥವ್ರು ಹೇಳಿದ ಅದ ಸರ್ಕಾರ ಲೆವೆಲ್ಲೇನೂ ಘೋಷಣೆ ಮಾಡಿಲ್ಲ. ಆದರೆ ನಮಗೆ ಗುರುತಾದಂಗೆ ಪ್ರಕಾರ 2 ಜನರು ಏನೀಗ ಕಾಲು ತುಳಿತದಿಂದ ನಿಧನಾಗಿದ್ದಾರಂತೆ. ಅವರನ್ನು ವಾಪಸ್ ಇದನ್ನು ದೇಹಗಳನ್ನು ತರುವಂಥ ವ್ಯವಸ್ಥೆಯನ್ನು ಮಾಡೋ ದೃಷ್ಟಿಯಿಂದ ಈ ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡಿ ಅಲ್ಲಿ ನಮ್ಮ ಸಂಪರ್ಕ ಇರುವಂಥ ಮಂತ್ರಿಗಳು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾತಾಡಿ ಅದು ಉಳ್ಕಿದ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಿಶ್ಚಿತವಾಗಿ ಮಾಡುವಂಥ ಪ್ರಯತ್ನ ಮಾಡೋದು. ಈಗ ಹೋಗ್ತಾ ಇದ್ದಾನೆ ಅವ್ರು ಭೇಟಿಯಾಗಿ. ಅಧಿಕೃತವಾಗಿ ಇನ್ನೂ ಕನ್ಫರ್ಮ್ ಯಾವ ಬಂದಿಲ್ಲ. ಆದರೆ ಅಲ್ಲಿ ಇವ್ರ ಜೊತೆಗೆ ಏನು ಹೋಗಿದಾರಲ್ಲ ಅವ್ರು ಹೇಳುವಂಥ ಇದು ಈಗ ನಾನು ಮಾತಾಡಿದಲ್ಲ ಅವ್ರ ಜೊತೆಗೆ ತಂದೆಯವರು ಮಾತಾಡಿದ್ರು, ನಾನು ಮಾತಾಡಿದ್ರು. ಸುಮಾರು ಜನ ಹೋಗಿದ್ದಾರೆ, 1,000-2,000 ಜನ ಹೋಗಿರ್ಬೋದು. ಪ್ರತಿ ದಿವಸ ಹೋಗ್ತಾ ಇದ್ದಾರೆ. ಆದರೆ ನಿನ್ನೆ ಶಾಹಿ ಸ್ನಾನಗೇನು ಇವತ್ತು ಆಗಬೇಕಾಯ್ತು, ಅದಕ್ಕೆ ಭಾಳ ಜನ ಹೋಗಿದ್ರು. ಹೀಗಾಗಿ ಈಗ ಅಲ್ಲಿ ಹೋದಂಥ ಗ್ರೂಪ್ನಾಗಿನವರ ಫೋನ್ ಮಾಡಿ ಹೇಳತ್ತಾರೆ ಈ ಥರ ಘಟನೆ ಆಗಿದ್ದದ ಅಂಥೇಳಿ. ಮುಂಜಾನೆಯಿಂದ ಕನ್ಫರ್ಮ್ ಇಲ್ಲಾಗಿತ್ತು, ಮಿಸ್ಸಿಂಗ್ ಅಂತಿತ್ತು. ಈಗ ಅಲ್ಲಿ ಹೋದಂಥ ಈ ಗ್ರೂಪ್ನಾಗಿರುವಂಥ ಜನರ ಈ ಥರ ಆಗಿದ್ದೆ ಅಂತ ಹೇಳಿದ್ರೆ ಆ ಸರ್ಕಾರ ಇನ್ನು ಅಧಿಕೃತವಾಗಿ ಯಾವ ಪ್ರಕಟಣೆ ಹೊರಡಿಸಿಲ್ಲ. ನಾನು ದಯಾಶಂಕರ್ ಸಿಂಗ್ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನನ್ನ ಮಿತ್ರರದಾರ, ಅವರು ಸಂಪರ್ಕ ಮಾಡಿದ್ದೀವಿ. ಇದಿಷ್ಟು ಸದ್ಯ ಈಗ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಅಲ್ಲಿರುವಂತಹ ಮಂತ್ರಿಗಳನ್ನ ಸಂಪರ್ಕ ಮಾಡ್ತೇವೆ. ಅದಾದ ಬಳಿಕ ಡಿ ಸಿ ಆಫೀಸಿಗೂ ಹೋಗಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಮುಂದೆ ಕೆಲಸಗಳನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು.